ವಾರದಲ್ಲಿ ಒಂದ್ 2 ಕ್ಲಾಸ್ ನಡೆದ್ರೆ ಅದೇ ಹೆಚ್ಚು ಸರ್ ನಮ್ಗಂತ. ಮನೇಲೂ ಕೂಡ ನೀನ್ ಯಾಕೆ ಒಂದ್ ಕ್ಲಾಸಿಗೆ ಯಾಕೆ ಹೋಗ್ತೀಯ ನೀನು ಕಾಲೇಜ್ಗೆ? ಸುಮ್ನೆ ಕೆಲ್ಸಕ್ಕೆ ಕೊಟ್ಟೋಗು, 500 ರೂಪಾಯಿ ಸಿಗುತ್ತಲ್ಲ. ಪ್ರೈವೇಟ್ ಕಾಲೇಜ್ ಮಾತ್ರ ನಾಲೆಜ್ ಬೇಕಾ? ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ನಾಲೆಜ್ ಬೇಡವಾ? ಸೊ ಇವತ್ತು ಎಕ್ಸಾಮ್ ಬರೀಬೇಕಂದ್ರೆ ನಮ್ ಸಬ್ಜೆಕ್ಟ್ ನಾಲೆಜ್ ಬೇಕು. ಫಸ್ಟ್ ಇಯರ್ಸ್ಗೆ ಒಬ್ಬ ಟೀಚರು ಅವರೇ ಫುಲ್ ಹ್ಯಾಂಡಲ್, ಎಲ್ಲ ಕ್ಲಾಸ್ ಅವರೇ ಕಂಬೈನ್ ಮಾಡಿ ಕ್ಲಾಸ್ ಮಾಡ್ತಾರೆ. ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆನೇ ಮಾಡಿಲ್ಲ, ನಡೆದಿಲ್ಲ ಅನ್ನುವಂತಹ ವಿಚಾರದಡಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಮಾಡಿರುವಂತದ್ದು. AIDSO ಸಂಘಟನೆ ಇದಕ್ಕೆ ಸಾಥನ್ನ ಕೊಟ್ಟಿದೆ. ನನ್ನೊಂದಿಗೆ ಸದ್ಯ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ. ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಇಲ್ಲದೆ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ ಅನ್ನೋದನ್ನ ಸ್ವತಃ ಕಾಲೇಜಿನ ವಿದ್ಯಾರ್ಥಿಗಳಿಂದನೇ ಕೇಳೋಣ. ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಏನ್ ಹೇಳ್ತೀರಾ? ಈಗ ಅತಿಥಿ ಉಪನ್ಯಾಸಕರೇ ಆಯ್ಕೆ ಆಗಿಲ್ಲ ಅನ್ನುವಂಥದ್ದು ಸಂಘಟನೆಯ ವಾದ. ಏನ್ ಸಮಸ್ಯೆಗಳನ್ನ ಅನುಭವಿಸಿದ್ರೆ ನೀವು? ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ ಅತಿಥಿ ಉಪನ್ಯಾಸಕರು ಇಲ್ಲದೆ ಪರೀಕ್ಷೆಗೆ ಆಗ್ಲಿ ಅಥವಾ ನಿಮ್ಮ ವಿದ್ಯಾಭ್ಯಾಸಕ್ಕಾಗ್ಲಿ ಏನ್ ಸಮಸ್ಯೆ ಆಗ್ತಿದೆ ಅಂತ? ಅಂದ್ರೆ ಸರ್, ನಾವು ಅಷ್ಟು ದೂರದಿಂದ 1.5 ಅವರ್ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ. ಬರೀ 1 ಕ್ಲಾಸ್ ಅಟೆಂಡ್ ಆಗ್ತೀವಿ ಆಗುತ್ತಲ್ಲ ಅಂತ ಬರ್ತೀವಿ. ಆದ್ರೆ ಆ 1 ಕ್ಲಾಸು ಸಡನ್ ಆಗಿ ಯಾರು ಬರಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಇವಾಗ ಎಷ್ಟೊಂದು ಸಬ್ಜೆಕ್ಟ್ಗಳು ನಮ್ಗೆ ಫಸ್ಟ್ ಇಯರ್ಸ್ ಇಂದ ಗೊತ್ತಿರಲ್ಲ. ಫಸ್ಟ್ ಇಯರ್ಸ್ ಇವಾಗ ಬಂದಿರೋರು ಅವಾಗ ಬರ್ತಾರೆ, ಜಸ್ಟ್ ಹಿಂಗ್ ಮಾಡ್ಬಿಟ್ಟು ಹೋಗ್ತಾರೆ. ಆಮೇಲೆ ನಾವು ಟೀಚರ್ಸ್ ಹತ್ರ ಕೇಳಿದ್ರೆ ಅವ್ರು ಇನ್ನೂ ಅಪಾಯಿಂಟ್ ಆಗಿಲ್ಲಮ್ಮ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಮಂತ್ ನಮ್ಗೆ ಎಕ್ಸಾಮ್ ಬಂದ್ರೆ ನಮ್ಗೆ ಇನ್ನೂ ಏನು ಅಂತಾನೆ ಗೊತ್ತಿಲ್ಲ ಸರ್. ಯಾಕಂದ್ರೆ ನಾವು ಫಸ್ಟ್ ಇಯರ್ ಡಿಗ್ರಿಯಿಂದ ನಮ್ಗೆ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ತಗೊಂಡಿದೀವಿ. ಆ ಸಬ್ಜೆಕ್ಟ್ ಅಲ್ಲಿ ಪಾಠಗಳು ಇನ್ನ ಸಿಲೆಬಸ್ ಹೇಳಿಲ್ಲ ನಮ್ಗೆ. ಆಮೇಲೆ ಆ ಪಾಠಗಳು ಇನ್ನೂ ಹೇಳ್ತಾ ಇಲ್ಲ. ಬಂದ್ರೆ ಒಂದ್ ವಾರದಲ್ಲಿ ಒಂದ್ 2 ಕ್ಲಾಸ್ ನಡೆದ್ರೆ ಅದೇ ಹೆಚ್ಚು ಸರ್ ನಮ್ಗಂತೂ. ಎಷ್ಟು ಸಮಯ ಆಯ್ತು ಈಗ ಅತಿಥಿ ಉಪನ್ಯಾಸಕರೇ ಇಲ್ಲದೆ? ನೀವು ಎಷ್ಟು ಸಮಯ ಆಯ್ತು ಅಂತ? ಎಷ್ಟು ಟೈಮ್ ಆಯ್ತು? ಅಂದ್ರೆ ಸರ್, ನಾವು 1 ತಿಂಗಳು ಆಯ್ತು ಸರ್. ಲಾಸ್ಟ್ ಮಂತ್ 21st ಇಂದಾನೇ ಕಾಲೇಜ್ ಸ್ಟಾರ್ಟ್ ಆಯ್ತು. ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಇವಾಗ ನಾವು ಹೋದ್ರೆ ಮನೇಲೂ ಕೂಡ ನೀನ್ ಯಾಕೆ 1 ಕ್ಲಾಸಿಗೆ ಯಾಕೆ ಹೋಗ್ತೀಯ ನೀನು ಕಾಲೇಜ್ಗೆ? ಸುಮ್ನೆ ಕೆಲ್ಸಕ್ಕೆ ಕೊಟ್ಟೋಗು, 500 ರೂಪಾಯಿ ಸಿಗುತ್ತಲ್ಲ. ಕೆಲ್ಸಕ್ಕೆ ಕೊಟ್ಟೋಗಿ ಏನಕ್ಕೆ ಗೌರ್ಮೆಂಟ್ ಕಾಲೇಜ್ ಅಂತ ಸೇರ್ಸಿದಕ್ಕೆ ಬರೀ 1 ಕ್ಲಾಸ್ಗೆ ಯಾಕೆ ಹೋಗ್ತೀಯಾ ಅಂತಾನು ಕೇಳ್ತಾರೆ ಸರ್ ಪೇರೆಂಟ್ಸ್. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಏನ್ ಹೇಳ್ತೀರಿ? ಸರ್ಕಾರ ಇದಕ್ಕೆ ಜವಾಬ್ದಾರಿ ವಹಿಸಿ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡ್ಬೇಕಾಗಿತ್ತು. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಇದನ್ನ ಆಯ್ಕೆ ಮಾಡ್ಬೇಕಿತ್ತು ಸರ್. ಯಾಕಂದ್ರೆ ಬೇರೆ ಪ್ರೈವೇಟ್ ಕಾಲೇಜ್ಗಳಿಗೆ ಕೊಡೋದ್ ಬಿಟ್ಟು ಇಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಿಗೆ ಕೊಡ್ಬೇಕಿತ್ತು ಸರ್. ಯಾಕಂದ್ರೆ ಎಷ್ಟೊಂದ್ ಜನ ಬಡ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್ಗಳು ಇದೆ ಅಂತ ಅಂದ್ಬಿಟ್ಟೆ ಅವರು ನಾನು ಓದ್ಬೇಕು, ನಾನು ಒಂದೊಳ್ಳೆ ಆಫೀಸರ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡೆ ಕಾಲೇಜಿಗೆ ಬರ್ತಾರೆ. ಆ ಕಾಲೇಜ್ ಮಕ್ಳಿಗೆ ಅನ್ಯಾಯ ಮಾಡೋದು ತುಂಬಾ ತಪ್ಪು ಸರ್. ಒಂಥರ ಇವಾಗ ಹೇಳಕ್ಕೂ ಆಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಸರ್ಕಾರ ಹೊಣೆ ಸರ್, ಇದು ಸರ್ಕಾರ ಹೊಣೆ ಆಗಿರ್ಬೇಕು. ಯಾಕಂದ್ರೆ ಅವ್ರಿಗೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಫಂಡ್ ಕೊಡ್ಬೇಕು, ಮತ್ತೆ ಲೆಕ್ಚರರ್ಸ್ ಕೊಡ್ಬೇಕು. ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ತೀವಿ. ನೀವೇನು ಕನಸು ಕಂಡ್ಕೊಂಡಿದ್ರಿ? ಓದಿದ ನಂತರದಲ್ಲಿ ನೀವೇನ್ ಆಗ್ಬೇಕಂತ ಅನ್ಕೊಂಡಿದ್ರಿ? ನಾನು IAS ಆಗ್ಬೇಕು ಅನ್ಕೊಂಡು ಓದ್ತಾ ಇದ್ದೀನಿ ಸರ್. ನಾನು BA ಆರ್ಟ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಆದ್ರೆ ಇನ್ನೂ ಯಾವ ಲೆಕ್ಚರರ್ಸ್ ಕೂಡ ನನ್ಗೆ ಸರಿಯಾಗಿ ಪಾಠನೂ ಮಾಡ್ತಿಲ್ಲ. ಹೋಗಿ ಹೇಳಿದ್ರೆ ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳಿದ್ರೆ, ಪರ್ಮನೆಂಟ್ ಟೀಚರ್ಸ್ ಹತ್ರ ಹೋಗಿ ಕೇಳಿದ್ರೆ ಅವ್ರು ಇನ್ನೂ ಅಪಾಯಿಂಟ್ ಆಗಿಲ್ಲಮ್ಮ, ಏನ್ ಮಾಡೋಣ, ನಾವೇ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ಎಷ್ಟೊಂದು ಅಟೆಂಡ್ ಮಾಡಕ್ಕಾಗುತ್ತೆ ಅಂತ. ಇದಿಷ್ಟು ಕಾಲೇಜಿನ ವಿದ್ಯಾರ್ಥಿನಿ ಹೇಳುವಂತದ್ದು. ಹಾಗೆ ನನ್ನೊಂದಿಗೆ ಸಾಕಷ್ಟು ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಏನ್ ಹೆಸರು ಸರ್ ನಿಮ್ದು? ಕಿರಣ್. ಓಕೆ, ಏನು ಓದ್ತಾ ಇದ್ರಿ? ಯಾವ ಕಾಲೇಜ್ನಲ್ಲಿ ಓದ್ತಾ ಇದ್ರಿ? ಇಂಜಿನಿಯರಿಂಗ್. ಓಕೆ, ಈಗ ಅತಿಥಿ ಉಪನ್ಯಾಸಕರ ಆಯ್ಕೆನೇ ಆಗಿಲ್ಲ. ಎಜುಕೇಶನ್ ಮೇಲೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತೀರಿ? ಎಫೆಕ್ಟ್ ಅಂದ್ರೆ ತುಂಬಾ ಆಗುತ್ತೆ ಸರ್. ಇವಾಗ ನಿಮ್ಗೆ ಗೊತ್ತಿರುತ್ತೆ, ಎಷ್ಟೋ ಜನ ಕಾಲೇಜ್ ಬರೋದು ಹೆಂಗಂದ್ರೆ ಎಷ್ಟೋ ದೂರದಿಂದ ಬರ್ತಾರೆ. ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರದಿಂದ ಅಷ್ಟೋ ದೂರದಿಂದ ಇಲ್ಲಿಗೆ ಬರ್ತಾರೆ. ಆ ಮಕ್ಳು ಇವತ್ತು ಕಾಲೇಜ್ಗೆ ಹೋದ್ರೆ ಯಾವ್ದೋ 1 ಕ್ಲಾಸ್ಗೆ 2 ಕ್ಲಾಸ್ ಮಾತ್ರ ಅಟೆಂಡ್ ಆಗೋ ತರ ಆಗ್ತಾ ಇದೆ ಸರ್. ಇವತ್ತು ಆ ಮಕ್ಳು ಆ 1 ಅವರ್ಗೋಸ್ಕರ ಅಷ್ಟು ದೂರದಿಂದ ಇಲ್ಲಿಗೆ ಬರ್ಬೇಕಿತ್ತ, ಅದು ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು. ಅದಾದ್ಮೇಲೆ ಸರ್, ನಿಮ್ಗೆ ಗೊತ್ತಿರ್ಬೋದು ಪ್ರೈವೇಟ್ ಡಿಗ್ರಿ ಕಾಲೇಜ್ ಹೆಂಗಿದೆ ಅಂದ್ರೆ ಎಲ್ಲ ಕ್ಲಾಸಸ್ ನಡೀತಿದೆ. ಅವ್ರು ಮಾತ್ರ ಹೆಂಗಾಗುತ್ತೆ ಅಂದ್ರೆ ಕಾಲೇಜ್ ಮುಗಿಸ್ಕೊಂಡು ಆರಾಮಾಗಿ ಹೋಗ್ತಾರೆ ಎಲ್ಲ ನಾಲೆಜ್ ತಗೊಂಡು. ಇಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಓದೋಂಥ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಅರ್ಧಂಬರ್ಧ ಸಿಲೆಬಸ್ ಆಗಿರುತ್ತೆ, ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಇವತ್ತು ಪ್ರೈವೇಟ್ ಕಾಲೇಜರ್ಗೆ ಮಾತ್ರ ನಾಲೆಜ್ ಬೇಕಾ? ಗೌರ್ಮೆಂಟ್ ಡಿಗ್ರಿ ಕಾಲೇಜರ್ಗೆ ನಾಲೆಜ್ ಬೇಡವಾ? ಇವ್ರು ಮಾತ್ರ ಸಫರ್ ಆಗಿ ಸಾಯ್ಬೇಕು. ಮತ್ತೆ ಎಷ್ಟೋ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಸರ್ ನಾನು ಗಮನಿಸ್ದಂಗೆ ಕ್ಲಾಸಸ್ ನಡೀತಾ ಇಲ್ಲ ಅಂತ ಅಲ್ಲಿರುವಂತ ಪ್ರಿನ್ಸಿಪಲ್ಸ್ ಏನ್ ಮಾಡಿದ್ದಾರೆ, ಅಲ್ಟರ್ನೇಟಿವ್ ವರ್ಕ್ಶಾಪ್ ನ ಮಾಡ್ತಿದ್ದಾರೆ. NGO ಜೊತೆ ಟೈ ಅಪ್ ಮಾಡ್ಕೊಂಡು ಮಕ್ಕಳಿಗೆ ಕ್ಲಾಸಸ್ ಆಗ್ತಿಲ್ಲ, ಅಟ್ಲೀಸ್ಟ್ ಇದಾದ್ರೂ ಆಗ್ಲಿ ಟ್ರೈನಿಂಗ್ ಕ್ಲಾಸಸ್ ಅಂತ ಅದನ್ನ ಅಪಾಯಿಂಟ್ಮೆಂಟ್ ಮಾಡ್ತಿದ್ದಾರೆ NGO ಹತ್ರ ಟೈ ಅಪ್ ಮಾಡ್ಕೊಂಡು. ಇವತ್ತು ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಗೌರ್ಮೆಂಟ್ ಏನ್ ಮಾಡ್ತಿದ್ರೆ ಸುಮ್ಮನೆ ಕುತ್ಕೊಂಡಿದೆ ಸರ್.
ಅದು ಇವತ್ತು ಎಷ್ಟು ಮಟ್ಟಿಗೆ ನಿಮ್ಗೆ ಗೊತ್ತಿರುತ್ತೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾರೆ ಕಾಲೇಜ್ ಫೀಸ್ ಕಟ್ಟೋದಕ್ಕೆ. ಇವತ್ತು ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಕಾಲೇಜ್ನ ಆಯ್ತಲ್ಲ ಅಂತೇಳಿ ಹಂಗೆ ಜಾಬ್ಗಳು ತಗೊಬಿಡ್ತಾರೆ. 1 ಕ್ಲಾಸ್ಗೆ 2 ಕ್ಲಾಸ್ಗೆ ಏನ್ ಹೋಗ್ಬೇಕು ಕಾಲೇಜ್ಗೆ, ಆರಾಮಾಗಿ ಜಾಬ್ ಮಾಡ್ಬೋದಲ್ವಾ ಅಂತ ಎಷ್ಟೋ ಜನ ಸ್ಟೂಡೆಂಟ್ಸ್ ಅಲ್ಗೊಳ್ತಾ ಹೋಗ್ತಾರೆ. ಇವತ್ತು ಗೌರ್ಮೆಂಟ್ ಏನ್ ಮಾಡುತ್ತೆ, ಕಾಲೇಜಸ್ಗೆ ಸ್ಕೂಲ್ಗೆ ಮಕ್ಕಳು ಬರ್ತಾರೆ ಅಂದ್ರೆ ಕಾರಣ ಕೊಡ್ತಾರೆ, ಅಲ್ಲಿ ಪೇರೆಂಟ್ಸೇ ಪ್ರಾಬ್ಲಮ್. ಪೇರೆಂಟ್ಸ್ ಗೌರ್ಮೆಂಟ್ ಕಾಲೇಜ್ಗೆ ಗೌರ್ಮೆಂಟ್ ಸ್ಕೂಲ್ ಸೇರ್ಸಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಟಿಮೇಟ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜ್ ಫೆಸಿಲಿಟೀಸ್ನ ಕೊಡ್ಬೇಕಲ್ಲ ಗೌರ್ಮೆಂಟು. ಆ ಫೆಸಿಲಿಟೀಸ್ನ ಎಲ್ಲಿ ಕೊಡ್ತಾ ಇದೆ? ಒಂದ್ ಕೈ ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ, ಇನ್ನೊಂದ್ ಕೈ ಟಾಯ್ಲೆಟ್ ರೂಮ್ಸ್ ಇಲ್ಲ, ಇನ್ನೊಂದ್ ಕೈ ಬೇರೆ ಬೇರೆ ಸಮಸ್ಯೆಗಳಿದೆ. ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಸ್ ಬೀಳ್ತಾ ಇದೆ, ಬಿಲ್ಡಿಂಗ್ಸ್ ಕರೆಕ್ಟ್ ಆಗಿಲ್ಲ. ಇವತ್ತು ಈ ತರ ಫೆಸಿಲಿಟಿ ಇಸ್ಕೊಂಡು ಪೇರೆಂಟ್ಸ್ಗೆ ಗೌರ್ಮೆಂಟ್ ಕ್ವಶನ್ ಮಾಡಿ ಯಾಕೆ ನೀವು ಗೌರ್ಮೆಂಟ್ ಕಾಲೇಜ್ ಕಳಿಸ್ತಾ ಇಲ್ಲ ಅಂತ ಹೇಳಿದ್ರೆ ಆನ್ಸರ್ ಹೆಂಗಿರುತ್ತೆ ಸರ್? ಪೇರೆಂಟ್ಸ್ದು ಅಲ್ಟಿಮೇಟ್ಲಿ ಗೌರ್ಮೆಂಟ್ ಏನ್ ಮಾಡ್ತಿದೆ, ಪೇರೆಂಟ್ಸ್ನೇ ಹೊಣೆಗಾರಿಕೆ ಮಾಡ್ತಿದೆ. ಪೇರೆಂಟ್ಸ್ ಗೌರ್ಮೆಂಟ್ ಕಾಲೇಜ್ ಕಳಿಸ್ತಾ ಇಲ್ಲ, ಅದಕ್ಕೆ ನಾವು ಗೌರ್ಮೆಂಟ್ ಸ್ಕೂಲ್ಸ್ನ ಮುಚ್ತೀವಿ, ಗೌರ್ಮೆಂಟ್ ಕಾಲೇಜ್ನ ಇದ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ತಪ್ಪು ಸರ್. ಅಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರ ಅಪಾಯಿಂಟ್ಮೆಂಟ್ ಮಾಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ ಸರ್. ಅತಿಥಿ ಉಪನ್ಯಾಸಕರ ಆಯ್ಕೆ ಆದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಎಜುಕೇಶನ್ಗೆ? ಎಷ್ಟಾಗುತ್ತೆ ಅಂದ್ರೆ ಸರ್ ಸಿಕ್ಕಾಬಟ್ಟೆ ಆಗುತ್ತೆ ಸರ್. ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈಗ ಫಸ್ಟ್ ಇಯರ್ ಬಂದ್ರೆ ಗೊತ್ತಿಲ್ದಿರೋ ಅಂತ ಸಬ್ಜೆಕ್ಟ್ ಸಿಕ್ಕಾಬಟ್ಟೆ ಇರುತ್ತೆ ಸರ್. ಹೆಂಗಂದ್ರೆ ಇವಾಗ ಆಪ್ಷನ್ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇಂಪ್ಲಿಮೆಂಟ್ ಆಗುತ್ತೆ ನಮ್ಗೆ. ಇವಾಗ ಆ ಸಬ್ಜೆಕ್ಟ್ ಇವಾಗ ನಾಲೆಜ್ ಬೇಕಂದ್ರೆ ನಾವು PU ಅಲ್ಲೆಲ್ಲ ಹೋದಾಗ ಆ ಸಬ್ಜೆಕ್ಟ್ ನಮ್ಗೆ ಗೊತ್ತಿರಲ್ಲ, ಆ ಸಬ್ಜೆಕ್ಟ್ ಬಗ್ಗೆ ಏನು ಅಂತಾನು. ಇವಾಗ ಅದನ್ನ ಕಲೀಲೇಬೇಕಂದ್ರೆ ಟೀಚರ್ಸ್ ನಮ್ಗೆ ಕಂಪ್ಲೀಟ್ ಆಗಿ ಬೇಕೇ ಬೇಕು. ಅವ್ರ ಸಪೋರ್ಟ್ ಇಲ್ಲದ್ರೆ ನಾವು ಏನು ಓದಕ್ಕಾಗಲ್ಲ. ಇವತ್ತು ಆ ಸಬ್ಜೆಕ್ಟ್ನ ಎಷ್ಟೋ ಜನ ಇವಾಗ ನಮ್ಮ ಕಾಲೇಜ್ ಟೀಚರ್ಸ್ ಏನು ಮಾಡ್ತಾರೆ ಅಂದರೆ, ಫುಲ್ ಟೈಮ್ ಟೀಚರ್ಸ್ ಅವರೇ ಕೆಲವರು ಟೀಚರ್ಸ್ ಯೂಟ್ಯೂಬಲ್ಲಿ ನೋಡಿಕೊಂಡು ಮಕ್ಕಳಿಗೆ ಕಷ್ಟ ಆಗ್ಬಾರ್ದು ಅಂತ ಯೂಟ್ಯೂಬಲ್ಲಿ ನೋಡ್ಕೊಂಡು ಬೇರೆ ಬೇರೆ ರಿಸೋರ್ಸ್ನೆಲ್ಲ ತಗೊಂಡು ಅವರೇ ಕ್ಲಾಸಸ್ನ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಎಷ್ಟೋ ಟೀಚರ್ಸ್ ಆ ಥರ ಬರ್ಡನ್ ತಗೊಂಡಿದ್ದಾರೆ. ಇನ್ನು ಕೆಲವೊಂದು ಕಾಲೇಜಲ್ಲಿ ಹೆಂಗಾಗಿದೆ ಅಂದರೆ ಸರ್, ಫಸ್ಟ್ ಇಯರ್ಸ್ಗೆ ಒಬ್ಬ ಟೀಚರು ಅವರೇ ಫುಲ್ ಹ್ಯಾಂಡಲ್, ಎಲ್ಲ ಕ್ಲಾಸ್ ಅವರೇ ಕಂಬೈನ್ ಮಾಡಿ ಕ್ಲಾಸ್ ಮಾಡ್ತಾರೆ. ಸೆಕೆಂಡ್ ಇಯರ್ಗೆ ಒಬ್ಬ ಟೀಚರು, ಥರ್ಡ್ ಇಯರ್ಗೆ ಒಬ್ಬ ಟೀಚರು. ಎಲ್ಲಿ ನಡೀತಿದೆ ಅದು? ಯಾವ ಕಾಲೇಜಲ್ಲಿ ಆಗ್ತಿದೆ ಅದು? ಆಲ್ಮೋಸ್ಟ್ ಸರ್ ಪಿಂಜಗಿರಿ, ರಾಜನಗರ, ಈ ತರ ಎಲ್ಲಾ ಕಾಲೇಜ್ಗಳಲ್ಲಿ ಆಗ್ತಿದೆ ಸರ್ ಅದೇ ತರ. ಫೈನಲ್ ಆಗಿ ಸರ್ಕಾರಕ್ಕೆ ನೀವ್ ಏನ್ ಹೇಳ್ತೀರಿ? ಫೈನಲ್ ಆಗಿ ಸರ್ ಇಮಿಡಿಯೇಟ್ ಆಗಿ ಗೆಸ್ಟ್ ಫ್ಯಾಕಲ್ಟೀಸ್ನ ಅಪಾಯಿಂಟ್ ಮಾಡಿ. ಇವತ್ತೇನು ಪ್ರಾಬ್ಲಮೆಟಿಕ್ ಆಗ್ತಾ ಇದೆ, ಸ್ಟೂಡೆಂಟ್ಸ್ ಕ್ಲಾಸಸ್ ಐತೆ ಇಲ್ಲ, ಇನ್ನೊಂದು 1 ತಿಂಗಳು 1.5 ತಿಂಗಳು ಆದ್ರೆ ಎಕ್ಸಾಮ್ ಬರುತ್ತೆ ಸರ್ ಮಕ್ಕಳಿಗೆ. ಸೊ ಇವತ್ತು ಆ ಎಕ್ಸಾಮ್ ಬರಿಬೇಕಂದ್ರೆ ನಮ್ ಸಬ್ಜೆಕ್ಟ್ ನಾಲೆಜ್ ಬೇಕು. ಸೊ ಅದಕ್ಕೋಸ್ಕರ ಆದ್ರೂ ಗೆಸ್ಟ್ ಫ್ಯಾಕಲ್ಟಿನ ಅಪಾಯಿಂಟ್ಮೆಂಟ್ ಮಾಡಿ ಪ್ರಾಬ್ಲಮ್ ರಿಸಾಲ್ವ್ ಮಾಡಿ ಅಂತ ಕೇಳ್ಕೊಂತ ಇದೀವಿ ಸರ್. ಎಸ್, ಓಕೆ. ಇದಿಷ್ಟು ಕಾಲೇಜಿನ ವಿದ್ಯಾರ್ಥಿಗಳು ಹೇಳುವಂತದ್ದು. ಅಂದ್ರೆ ಆದಷ್ಟು ಬೇಗ ಸರ್ಕಾರಿ ಪದವಿ ಕಾಲೇಜಿಗೆ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ಆಯ್ಕೆಯನ್ನ ಮಾಡಿ ನಮ್ಮ ವಿದ್ಯಾಭ್ಯಾಸಕ್ಕೆ ಇನ್ನಷ್ಟು ಅನುಕೂಲ ಮಾಡಿ ಕೊಡಿ ಅನ್ನುವಂತಹ ಒತ್ತಾಯವನ್ನ ಕಾಲೇಜಿನ ವಿದ್ಯಾರ್ಥಿಗಳು ಸ್ವತಃ ಮಾಡುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.